ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು HRMS ಕರ್ನಾಟಕ ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ ಪೋರ್ಟಲ್ನಲ್ಲಿ ಹೇಗೆ ನಾವು PMJJBY ಮತ್ತು PMSBY ಇವೆರಡನ್ನು ಹೇಗೆ ರಿಜಿಸ್ಟರ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ನೋಟಿಫಿಕೇಷನಲ್ಲಿ ಮತ್ತು ಡೆಸ್ಕ್ಟಾಪ್ನಲ್ಲಿ ಬರುತ್ತೆ. ಆತ್ಮೀಯರೇ, ಇಲ್ಲಿ ನಾನು HRMS ESS ಕರ್ನಾಟಕ ಅಂತ ಬ್ರೌಸರಲ್ಲಿ ಬ್ರೌಸ್ ಮಾಡ್ತೀನಿ. ಬ್ರೌಸ್ ಮಾಡಿದ್ಮೇಲೆ ನಮಗೆ ಮೊದಲನೇ ಆಪ್ಷನ್ನೇ ಇಲ್ಲಿ ಕಾಣಿಸ್ತದೆ, HRMS ESS ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಮಗೆ HRMS ESS ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ. ಸೊ ಇಲ್ಲಿ ಆರ್ಥಿಕ ಇಲಾಖೆಯ ಪತ್ರ ಸಂಖ್ಯೆ ಅಂದರೆ PMJJBY ಮತ್ತು PMSBY ಸಂಬಂಧವಾಗಿ ಇದು ಪತ್ರ ಸಂಖ್ಯೆ, ಇದನ್ನು ಸರಿಯಾಗಿ ಇನ್ಸ್ಟ್ರಕ್ಷನ್ನ ಓದಿ ನಂತರ ಓದಾದ ನಂತರ ಕ್ಲೋಸ್ ಮಾಡಿ. ಇಲ್ಲಿ ನಾವು ಲಾಗಿನ್ ಆಗೋಕ್ಕೆ ಫಸ್ಟು ರಿಜಿಸ್ಟರ್ ಆಗಿರಬೇಕಾಗುತ್ತೆ. ರಿಜಿಸ್ಟರ್ ಆದವರು ಫಸ್ಟು ಏನು ಮಾಡ್ತೀರಾ, ಇಲ್ಲಿ ಎಂಟರ್ ಯುವರ್ ಯೂಸರ್ ಐ ಡಿ KG ID ಆಗಿರುತ್ತೆ. ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿದ ತಕ್ಷಣ HRMSನಲ್ಲಿ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಈ ಬ್ಲ್ಯಾಂಕಲ್ಲಿ OTPಯನ್ನು ನಾವು ಎಂಟರ್ ಮಾಡ್ತೀವಿ. OTPನ ಎಂಟರ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚಾವನ್ನು ಎಂಟರ್ ಮಾಡ್ಕೋಬೇಕು. ಕ್ಯಾಪ್ಚಾವನ್ನು ಸರಿಯಾಗಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ HRMS ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಫಸ್ಟಿಗೆ ಪ್ರೊಫೈಲ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಡೀಟೇಲ್ಸ್ ಇರುತ್ತೆ, ಅದನ್ನು ನೀವು ಕರೆಕ್ಟಾಗಿ ಸರಿಯಾಗಿ ಇದೆಯಾ ಅಂತ ನೋಡ್ಕೊಳ್ಳಿ. ನಂತರ ಪೇ ಸ್ಲಿಪ್ ಮತ್ತು ಲೀವ್ ಬ್ಯಾಲೆನ್ಸ್ ಆಪ್ಷನ್ ಇದೆ. ಇಲ್ಲಿ ಸುಮಾರು ಆಪ್ಷನ್ಸ್ ಇದೆ. ಪೇ ಸ್ಲಿಪ್ ಮತ್ತು ಲೀವ್ ಬ್ಯಾಲೆನ್ಸ್ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು. ಈಗ ನಾವಿಲ್ಲಿ PMJJBY ಮತ್ತು PMSBY ಮೇಲೆ ಕ್ಲಿಕ್ ಮಾಡ್ಕೊಳ್ತೀವಿ. ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಮಗಿಲ್ಲಿ ಬರುತ್ತೆ ಎನ್ರೋಲ್ಮೆಂಟ್ ಸ್ಟೇಟಸ್ ಆಫ್ ಎಂಪ್ಲಾಯಿ ಇನ್ PMJJBY ಮತ್ತು PMSBY ಸ್ಕೀಮ್ ಅಂತ ಇದೆ. ಇಲ್ಲಿ ನಾನು PMSBY ಸ್ಕೀಮನ್ನು ನಾನು ಆಲ್ರೆಡಿ ಎಂಟರ್ ಮಾಡಿದ್ದೀನಿ. ಈಗ ಇಲ್ಲಿ PMJJBYಯನ್ನು ನಾನು ಎಂಟರ್ ಮಾಡ್ತಾ ಇದ್ದೀನಿ. ಇಲ್ಲಿ PMJJBYಯನ್ನು ನಾನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಎಂಟರ್ ಮಾಡೋಕ್ಕಿಂತ ಮುಂಚೆ ನಮ್ಮ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟಲ್ಲಿ ನಾವು PMJJBY ಮತ್ತು PMSBYಯನ್ನು ನಾವು ಏನು ಮಾಡಿರಬೇಕು, ಅಮೌಂಟನ್ನು ಕಟ್ಟಿ ಅಲ್ಲಿ ರಿಜಿಸ್ಟರ್ ಮಾಡಿರಬೇಕು. ಸೊ ಈಗ ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಸ್ಕ್ರಾಲ್ ಮಾಡಾದ್ಮೇಲೆ ಇಲ್ಲಿ PMJJBY ಯಾವಾಗಿಂದ ಇದು ರಿಜಿಸ್ಟರ್ ಆಗಿದೆ ಅಂದರೆ ಯಾವಾಗಿಂದ ನೀವು ಅಮೌಂಟನ್ನು ಕಟ್ಟಿದ್ದೀರಾ ಅನ್ನೋದನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ನಂತರ ವೆದರ್ ಮ್ಯಾಂಡೇಟ್ ಫಾರ್ ಆಟೋ ರಿನ್ಯೂವಲ್ ಸಬ್ಮಿಟೆಡ್ ಅಂದರೆ ಮ್ಯಾಂಡೇಟ್ ಅಂದರೆ ಆಟೋಮೆಟಿಕ್ ಆಗಿ ನಿಮ್ಮ ಅಕೌಂಟಿಂದ ಕಟ್ ಆಗೋ ಥರ ನೀವು ಸಬ್ಮಿಟ್ ಮಾಡಿದ್ದೀರಾ ಅನ್ನೋದಕ್ಕೆ ಎಸ್ ಆರ್ ನೋ ಕೇಳ್ತಿದೆ. ಎಸ್ ಇದ್ದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಇದಾದ ನಂತರ ಇಲ್ಲಿ ನೀವು ಏನು ಮಾಡಬೇಕಾಗುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಗ್ರೀನ್ ಕಲರ್ ಟಿಕ್ ಬರುತ್ತೆ. ನೀವು ಏನಾರು ಬೇಕಾದ್ರೆ ಏನಾರು ಎಡಿಟ್ ಮಾಡಬೇಕು ಅಂದರೆ ಎಡಿಟ್ ಕೂಡ ನೀವೇನು ಮಾಡ್ಬೋದು, ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.